ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು 8 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲ ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ದಾರೆ. ಟಿಫನ್ ಬಾಕ್ಸ್ ಕೂಡ ಕಟ್ ಆಯಿತು. ಇವರು ಬೇಗ ಎದ್ದು ಹಾಲನ್ನು ಕುಡಿದು ಹಾಲು ಬ್ರೆಡ್ ತಿಂದಿದ್ದಾರೆ. ಇವತ್ತು ಸ್ನಾನ ಮುಗಿಸಿ ಇವಳಿಗೆ ರೆಡಿ ಮಾಡ್ತಾ ಇದ್ದೀನಿ. ನಿನ್ನೆ ಮೊನ್ನೆ ಬ್ಲಾಗ್ ಬಂದಿಲ್ಲ ಫ್ರೆಂಡ್ಸ್, ಸ್ವಲ್ಪ ಕೆಲಸದ ಕಾರಣಕ್ಕಾಗಿ. ಇನ್ಮೇಲೆ ಬರ್ತಾ ಇರುತ್ತೆ, ಒಂದೊಂದು ದಿವಸ ಬಿಟ್ಟು ಒಂದೊಂದು ದಿವಸ ಬರುತ್ತೆ. ಹೇಗಾಯಿತು ಹಾಗೆ ಮಾಡ್ತೀನಿ ಫ್ರೆಂಡ್ಸ್. ಆದರೆ ವಿಡಿಯೋ ಹಾಕೋದಂತೂ ಬಿಡಲ್ಲ. ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಸದಾ ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಹೊಸದಾಗಿ ನೋಡೋರು ಕಮೆಂಟ್ ಮೂಲಕ ನನಗೆ ವಿಡಿಯೋ ವ್ಲಾಗ್ ಹೆಂಗೆ ಬಂದಿದೆ ಅಂತ ತಿಳಿಸ್ಬೇಕು. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವರಿಗೆ ಮಾತಾಡ್ಬೇಕಂದ್ರೆ ಹಿಂದಿ, ಮತ್ತು ನಾವು ಇರೋದು ಹೈದರಾಬಾದ್ ಅಲ್ಲ ಫ್ರೆಂಡ್ಸ್. ಇವರಿಗೆ ಜಾಸ್ತಿ ಹಿಂದಿ, ತೆಲುಗು ಮತ್ತು ಜಾಸ್ತಿ ಮಾತಾಡ್ತಾರೆ. ಅಂದರೆ ಹಿಂದಿನೇ ಜಾಸ್ತಿ ಮಾತಾಡೋದು. ಹಾಗಾಗಿ ಜಾಸ್ತಿ ಕನ್ನಡ ನಾನು ಮಾತಾಡೋ ರೀತಿ ಅವರಿಗೆ ಬರಲ್ವಲ್ಲ. ಹಾಗಾಗಿ ಇವರಿಗೆ ನಾಚಿಕೆ ಫ್ರೆಂಡ್ಸ್, ಮೇನ್ ಹೇಳ್ಬೇಕಂದ್ರೆ ನಾಚಿಕೆ. ಅದಕ್ಕೆ ಜಾಸ್ತಿ ಮಾತಾಡಲ್ಲ ಇವರು. ಇವಾಗ ನಮ್ಮ ಬೀದರ್ ಸೈಡು ಹೆಂಗೆ ಮಾತಾಡ್ತಾರಲ್ಲ ಆ ರೀತಿ ಮಾತಾಡ್ತಾರೆ ಮೇನ್ ಹೇಳ್ಬೇಕಂದ್ರೆ. ಇವಾಗ ನಾನು ಹೆಂಗೆ ನೀಟ್ನೆಸ್ ಆಡ್ತೀನಲ್ಲ ಆ ರೀತಿ ಬರಲ್ಲ ಅವರಿಗೆ. ಹಾಗಾಗಿ ಜಾಸ್ತಿ ವಿಡಿಯೋದಲ್ಲಿ ಮಾತಾಡಲ್ಲ ಅವರು. ಹೆಂಗೆ ಕೊಡು ಕಡಿ ಕೊಡು. ಹಿಂದಿ ಮಾತಾಡ್ತಾರೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ. ಇನ್ನೂ ಅವನು ಸ್ನಾನ ಮಾಡ್ತಾ ಇದ್ದಾನೆ. ಇವಳು ಸ್ವಲ್ಪ ಬೇಗ ಎದ್ದಿದ್ದಾಳಲ್ಲ, ಹಾಗಾಗಿ ಇವಳು ಬೇಗ ಸ್ನಾನ ಮುಗಿಸಿ ರೆಡಿ ಆಗ್ತಾ ಇದ್ದಾಳೆ. ಅಡುಗೆಲ್ಲ ಆಗಿದೆ ಫ್ರೆಂಡ್ಸ್. ಇವಾಗ ಇವ್ರಿಗೆ ಕಳಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಹಾಗೆ ಇರುತ್ತಲ್ಲ, ಕೆಲಸ ಮಾಡಿಕೊಂಡು ರೀಲ್ಸು ಲೈವು ಎಲ್ಲ ಸ್ಟಾರ್ಟ್ ಮಾಡಬೇಕು. ನಿನ್ನೆ ಏನು ಬಂದಿಲ್ಲ, ರೀಲ್ಸ್ ಮಾಡಲಿಕ್ಕಾಗಿಲ್ಲ, ಲೈವ್ ಮಾಡಲಿಕ್ಕಾಗಿಲ್ಲ. ಸ್ವಲ್ಪ ಹೊರಗಡೆ ಹೋಗಿದ್ದೆ ಫ್ರೆಂಡ್ಸ್. ಹಾಗಾಗಿ ಯೂಟ್ಯೂಬಲ್ಲಿ ಏನೂ ವಿಡಿಯೋ ಹಾಕ್ಲಿಕ್ಕೆ ಆಗಿಲ್ಲ ನನಗೆ. ಇಷ್ಟಿಷ್ಟು ಕೂದಲು ಇದ್ದರೆ ಸ್ವಲ್ಪ ನಾವು ಯಾವುದಂದ್ರೂ ಆ ಡಿಸೈನ್ ಕಲಿಬೋದು ಫ್ರೆಂಡ್ಸ್. ಅಂದರೆ ಚಿಕ್ಕ ಮಕ್ಕಳದು ಏನೋ ಕೂದಲು ಇರುತ್ತವಲ್ಲ, ನಾವು ಡಿಸೈನ್ ಯಾವುದಾದ್ರೂ ಇವಾಗ ಹೇರ್ಸ್ ಡಿಸೈನ್ ಯಾವುದಾದ್ರೂ ಹಾಕೋದು. ಇಷ್ಟು ಚಿಕ್ಕ ಮಕ್ಕಳ ಕೂದಲಿರುತ್ತಲ್ಲ, ಈ ಕೂದಲಿಂದನೇ ನಾವು ಆರಾಮಾಗಿ ಕಲಿಬೋದು ಫ್ರೆಂಡ್ಸ್. ಏನಕ್ಕಂದರೆ ಬೇಗ ಚೆನ್ನಾಗಿ ಬಂದಿಲ್ಲ ಅಂದರೂ ಬೇಗ ಬಿಚ್ಚಿ ಮತ್ತೆ ಟ್ರೈ ಮಾಡ್ತಾ ಇರ್ಬೋದು. ಏನಂತೀರ? ಈ ರೀತಿ ಇದ್ದರೆ ನಾವು ಆರಾಮಾಗಿ ಹೇರ್ಸಿಗೆ ಯಾವ ಡಿಸೈನ್ ಅಂದ್ರೆ ಆ ಡಿಸೈನ್ ಕಲಿಬೋದು ಫ್ರೆಂಡ್ಸ್. ಈ ಹೇರ್ಸಲ್ಲೇ ಕಲ್ತ್ಕೊಳ್ಳಿ, ಅಂದರೆ ಚಿಕ್ಕ ಹೇರ್ಸಲ್ಲೇ ಟ್ರೈ ಮಾಡಿ ಕಲಿಬೋದು ನೋಡಿ ಬೇಗ. ನಾನು ಚಿಕ್ಕ ಮಗು ಅಂದರೆ ಇವಳು ಹೇರ್ಸಿಂದನೇ ನಾನು ಪ್ರತಿಯೊಂದು ಡಿಸೈನ್ ಬರುತ್ತೆ ನನಗೆ. ಈ ಹೇರ್ಸಿಂದನೇ ನಾನು ಕಲ್ತಿರೋದು. ನೀವು ಬೇಕಿದ್ರೆ ಆ ವಿಡಿಯೋ ಮಾಡಿ ಹೇರ್ಸ್ ಯಾವ ಡಿಸೈನ್ ಬರುತ್ತೆ ಅಂತ ನೀವು ಕಮೆಂಟಲ್ಲಿ ಕೇಳ್ಕೊಂಡ್ರೆ ಖಂಡಿತ ವಿಡಿಯೋ ಮಾಡ್ತೀನಿ. ಓಕೆನಾ? ಬನ್ನಿ ಫ್ರೆಂಡ್ಸ್, ಇವಾಗ ಮುಂದಿನ ಕೆಲಸ ನೋಡೋಣ. ಇವರಿಗೆ ಟಿಫನ್ ಬಾಕ್ಸ್ ಕಟ್ಟಬೇಕು. ಹಾಯ್ ಫ್ರೆಂಡ್ಸ್, ಟಿಫನ್ ಬಾಕ್ಸ್ ಕಟ್ಟಬೇಕು ಇವರಿಗೆ. ಮುಖ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಅಲ್ಲಿ ಮೇಲೆ ಬಟ್ಟೆ ಏನಕ್ಕೆ ಕಟ್ಟಿದ್ದೀನಿ ಅಂದರೆ, ಅಲ್ಲಿ ಎಲ್ಲ ನಾನು ಇದು ಮೇಲೆ ಸಾಮಾನು ವೇಸ್ಟ್ ಆಗಿರೋ ಸಾಮಾನು ಇಕ್ತೀನಲ್ಲ ಫ್ರೆಂಡ್ಸ್. ವೇಸ್ಟ್ ಆಗಿರೋ ಸಾಮಾನು ಏನು ಇಕ್ತೀನಲ್ಲ ಅದಕ್ಕೆಲ್ಲ ಜಾಸ್ತಿ ಧೂಳು ಕೂಡಬಾರ್ದು ಅಂದ್ಬಿಟ್ಟು ಅದಕ್ಕೆ ಆ ರೀತಿ ಕಟ್ಟಿರೋದು. ಹಿಂದಿ ಮಾತಾಡ್ತಾವಂತೆ ನೋಡಿ ಇವಳು. ಹಿಂದಿ ಮಾತು ಕೇಳಿ ಫ್ರೆಂಡ್ಸ್. ಮಾತಾಡಿಲ್ವಾ? ಕೂಡ್. ಹಿಂದಿ ಮಾತು ಕೇಳಿ ಫ್ರೆಂಡ್ಸ್ ಇವಳದು. आपको मेरा नमस्कार, आप कैसे हैं? खत्म, बाय बाय. ಈ ರೀತಿ ಮಾತಾಡಂದ್ರೆ ಆಡ್ತಾಳೆ. ಕನ್ನಡ ಮಾತಾಡಂದ್ರೆ ಆಡಲ್ಲ ಫ್ರೆಂಡ್ಸ್. ಅಂದರೆ ಮಂಡ್ಯ ಭಾಷೆ ಬರಲ್ಲ ಅವಳಿಗೆ. हमारे को कन्नड़ नहीं आता ನೋಡಿ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ ಕನ್ನಡದೊಳಗಾಗಿ. ಕನ್ನಡ ನೀಯಾತ ಅಂತೆ.
कन्नड़ा हिंदी कन्नड़ा ಕರೆಕ್ಟ್ ಚಂದ ನಿಂದ್ರ हिंदी तेलुगु आता लेकिन कन्नड़ा नहीं आता। नहीं ನೋಡಿ ಹೆಂಗೆ ಹೇಳ್ತಾಳೆ ನೋಡಿ ಫ್ರೆಂಡ್ಸ್, ಏನು ಹೇಳ್ಬೇಕು ಹೀಗಿದ್ರೆ. ಕನ್ನಡ ಹಿಂದಿ ಅಂದರೆ ಹಿಂದಿ ಜಾಸ್ತಿ ಮಾತಾಡ್ತಾಳೆ ಫ್ರೆಂಡ್ಸ್. ಹಿಂದಿ ಮತ್ತು ತೆಲುಗು ಇಂಗ್ಲೀಷ್ ಇವು ಮೂರು ಜಾಸ್ತಿ ಮಾತಾಡ್ತಾಳೆ. ಸ್ಕೂಲಲ್ಲಂತೂ ಪೂರ್ತಿ ಇಂಗ್ಲೀಷೇ. ಮನೆಯಲ್ಲಿ ನಾವು ಬೀದರ್ ಭಾಷೆ ಮಾತಾಡ್ತೀವಿ, ಹೊರಗಡೆ ತೆಲುಗು ಹಿಂದಿ ನಡೆಯುತ್ತೆ. ಮತ್ತು ಅವಳಿಗೇನು ಬರುತ್ತೆ, ನಾವು ಮನೆಯಲ್ಲಿ ಮಾತಾಡ್ತೀವಲ್ಲ ಬೀದರ್ ಭಾಷೆ, ಆ ಭಾಷೆ ಮಾತಾಡಿದ್ರೆ ಸ್ವಲ್ಪ ಜನರು ಮಕ್ಕಳು ಭಾಷೆ ಏನಾದರೂ ಅಂದ್ಕೊಂಡ್ರೆ ಅಂತ ಜಾಸ್ತಿ ಅವ್ರು ಮಾತಾಡಲ್ಲ, ಹಿಂದಿ ಜಾಸ್ತಿ ಮಾತಾಡೋದು. ಹಾಗಾಗಿ ನಂದು ಬ್ಲಾಗ್ ಕನ್ನಡ ಇದೆಯಲ್ಲ, ಹಾಗಾಗಿ ಜಾಸ್ತಿ ವಿಡಿಯೋದಲ್ಲಿ ಮಾತಾಡಲ್ಲ, ಸ್ವಲ್ಪ ಅಷ್ಟೇ ಮಾತಾಡ್ತಾರೆ. ಇಬ್ಬರು ಹಾಗೆ ಫ್ರೆಂಡ್ಸ್, ಜಾಸ್ತಿ ಅವರು ಹಿಂದಿನೇ ಮಾತಾಡೋದು. ಹಿಂದಿ ಇಂಗ್ಲೀಷು ಮತ್ತು ತೆಲುಗು ಮೂರೇ ಭಾಷೆ ಮಾತಾಡೋದು. ಮನೆಯಲ್ಲಿ ಬೀದರ್ ಭಾಷೆ ಮಾತಾಡ್ತೀವಿ. ಇವಾಗ ಸ್ನಾನ ಮುಗೀತು ನೋಡಿ ಅವ್ರದ್ದು, ಮಗಂದು. ಇಲ್ವಾ ನಿನ್ನೆ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದೆ ಫ್ರೆಂಡ್ಸ್. ಅದಕ್ಕೆ ನನಗೆ ಲೈವು ಮತ್ತು ರೀಲ್ಸು ಬರಲಿಲ್ಲ. ಇಲ್ವಾ ಸ್ನಾನ ಮುಗಿಸಿ ಬಂದ ನೋಡಿ. ಗುಡ್ ಮಾರ್ನಿಂಗ್ ಹೇಳು. गुड मॉर्निंग। ನೋಡಿದ್ರ ಸ್ನಾನ ಮುಗಿಸಿ ಬಂದಿದ್ದಾನೆ. ಇವನು ಕೂಡ ಅಷ್ಟೇ, ಹಿಂದಿ ಮತ್ತು ಇಂಗ್ಲೀಷ್. ಕನ್ನಡ ಮಾತಾಡೋದು ಬೀದರ್ ಭಾಷೆನೇ ಜಾಸ್ತಿ ಆಡೋದು ಅವನು. ತುಂಬ ಬ್ಲಾಗಲ್ಲಿ ಮಕ್ಕಳೇ ಜಾಸ್ತಿ ಮಾತಾಡ್ತಾರೆ, ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅವರಿಗೆ ಇವಾಗ ನಾನೇನು ಮಾತಾಡ್ತಾ ಇದ್ದೀನಲ್ಲ ಆ ಭಾಷೆ ಜಾಸ್ತಿ ಬರಲ್ಲ ಅವರಿಗೆ. ಬರೀ ಇವಾಗ ಬೀದರ್ ಭಾಷೆ ಹೆಂಗಿರುತ್ತಲ್ಲ ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್, ಆ ಭಾಷೆ ಜಾಸ್ತಿ ಮಾತಾಡ್ತಾರೆ. ಆ ಭಾಷೆ ಮಾತಾಡಿದ್ರೆ ನೀವು ನಗ್ತಾರೆ ಮಮ್ಮಿ, ಆ ರೀತಿ ಮಾತಾಡಿದ್ರೆ ನಿನ್ನ ಥರ ನಮಗೆ ಮಾತು ಬರಲ್ಲ, ಜಾಸ್ತಿ ನಮಗೆ ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಹೇಳ್ಬೇಡ ಮಮ್ಮಿ ಅಂತಾರೆ. ಆದರೆ ಏನು ಮಾಡೋದು, ಆಡಲೇಬೇಕಾಗುತ್ತೆ. ಪರವಾಗಿಲ್ಲ, ನಿಮ್ಗೆ ಅಡ್ಜಸ್ಟ್ ಆದರೆ ಅವ್ರು ಡೈಲಿ ಬ್ಲಾಗಲ್ಲಿ ಬರ್ತಾರೆ. ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಅವರಿಗೆ ಟಿಫನ್ ಬಾಕ್ಸ್ ಕಟ್ತೀನಿ, ಸಿಗ್ತೀನಿ ಫ್ರೆಂಡ್ಸ್. ಅವರಿಗೆ ಟಿಫನ್ ಬಾಕ್ಸ್ ಕಟ್ಟಿ ಅವರಿಗೆ ಬಿಟ್ಟು ಬರಬೇಕು ನಾನು. ಏನಕ್ಕಂದರೆ ಟಿಫನ್ ಬಾಕ್ಸ್ ಕೊಡ್ತಾಯಿದ್ದೀನಲ್ಲ, ಬಾಕ್ಸು ಬ್ಯಾಗ್ ಹಿಡ್ಕೊಂಡು ಹೋಗ್ಲಿಕ್ಕಾಗಲ್ಲ ಪಾಪ ಅವರಿಗೆ. ಹಾಗಾಗಿ ನಾನೇ ಬಿಟ್ಟು ಬರಬೇಕು. ಟಿಫನ್ ತೊಗೊಂಡು ಹೋಗಲಿಲ್ಲ ಅಂದರೆ ಬ್ಯಾಗ್ ಒಂದು ಇರುತ್ತಲ್ಲ, ಅವರೇ ಹೋಗ್ತಾರೆ. ಟಿಫನ್ ಇದ್ದರೆ ನಾನು ಹೋಗಲೇಬೇಕು. ಏನಕ್ಕಂದರೆ ಸ್ವಲ್ಪ ಭಾರ ಆಗುತ್ತೆ. ಟಿಫನ್ ಕೈಯಲ್ಲಿ ಕೂಡ ಭಾರ ಆಗುತ್ತೆ, ಇಲ್ಲಿ ಬೆನ್ನಲ್ಲಿ ಕೂಡ ಭಾರ ಆಗುತ್ತೆ. ಮತ್ತು ಸ್ವಲ್ಪ ಗುಡ್ಡ ಇರೋ ಥರ ಇದೆ ಅದು ಸ್ಕೂಲಿಗೆ ಹೋಗ್ಬೇಕಂದ್ರೆ. ಅದಕ್ಕೆ ನಾನು ಬಿಟ್ಟು ಬರ್ತೀನಿ, ಮತ್ತು ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಅವ್ರ ಅಕ್ಕ ಅಂತೂ ಹೋದರು. ಇವನು ಸ್ಕೂಲಲ್ಲಿ ವಿರಾಟ್ ಕೊಹ್ಲಿದು ಚಾಟ್ ಅಂಟಿಸ್ಕೊಂಡು ಬರಬೇಕಂತ ಹೇಳಿದಾರಂತೆ. ಅಂದರೆ ಒಂದು ಹೋಮ್ವರ್ಕ್ ಇದೆ ಫ್ರೆಂಡ್ಸ್ ಅದರಲ್ಲಿ, ಸೋಷಲಲ್ಲಿ ವಿರಾಟ್ ಕೊಹ್ಲಿ ಫೋಟೋ ಬೇಕು ಚಾಟ್. ಅಂದರೆ ವಿರಾಟ್ ಕೊಹ್ಲಿ ಕೂಡ ನೋಡಿ ಮಕ್ಕಳದು ಸೆಲೆಬಸಲ್ಲಿ ಕೂಡ ಬರ್ತಾ ಇದ್ದಾರೆ. ಅಂದರೆ ಎಷ್ಟು ಎತ್ತರಕ್ಕೆ ಏರಿದ್ದಾರೆ ಅನ್ನೋದು ನೋಡಿ ಫ್ರೆಂಡ್ಸ್. ಕ್ರಿಕೆಟರ್ದು ಫೋಟೋ ಪ್ರತಿಯೊಬ್ಬರಿಗೂ ಯಾರ್ಯಾರಿಗೆ ಯಾವ ಪ್ಲೇಯರ್ ಇಷ್ಟ ಅಂತ ಹೇಳಿದ್ರೆ, ನನ್ನ ಮಗನಿಗಂತೂ ವಿರಾಟ್ ಕೊಹ್ಲಿ ಅಂದರೆ ಪಂಚ ಪ್ರಾಣ ಅವನಿಗೆ. ಹಾಗಾಗಿ ವಿರಾಟ್ ಕೊಹ್ಲಿ ಫೋಟೋ ಚಾಯ್ಸ್ ಮಾಡಿಬಿಟ್ಟು ವಿರಾಟ್ ಕೊಹ್ಲಿನೇ ಫೋಟೋ ಚಾಟ್ ಅಂಟಿಸ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅವನಿಗೆ. ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ನೋಡಿ ಫ್ರೆಂಡ್ಸ್ ವಿರಾಟ್ ಕೊಹ್ಲಿ. ಇನ್ನೂ ಬೆಳೀಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಇನ್ನೂ ಹೆಚ್ಚಿನ ಒಳ್ಳೆ ಇಂಡಿಯಾಕ್ಕೆ ಒಳ್ಳೆಯದಾಗಲಿ ಅವರಿಂದ ಅಂತ ನಾನು ಕೇಳ್ಕೊತೀನಿ. ಇವಾಗ ಇವನಿಗೆ ಬಿಟ್ಟು ಬರಬೇಕು ಫ್ರೆಂಡ್ಸ್. ಇವನಿಗೆ ಬ್ಯಾಗ್ ತುಂಬ ಭಾರ ಇದೆ. ನಮ್ಮ ಸೋದರಳೆ ನೋಡಿ ಫ್ರೆಂಡ್ಸ್, ನೀವು ಬರ್ತಡೇ ಬ್ಲಾಗಲ್ಲಿ ಕೇಳಿದ್ರಲ್ಲ ಯಾರು ಅಂತ. ಇವನು ಚಿಕ್ಕವನು, ದೊಡ್ಡವನು ನೀವು ನೋಡಿದ್ರೆ ಬ್ಲಾಕ್ ಇದ್ದಾನೆ ನೋಡಿ ಅವನು. ಇವನು ಸೆಕೆಂಡ್, ಅಂದರೆ ಇಬ್ಬರೇ ಇರೋದು ಅವರಿಗೆ. ಇವನು ಸಣ್ಣವನು ಅಂದರೆ ಚಿಕ್ಕವನು. ತುಂಬ ಜನ ಕೇಳಿದ್ದಾರೆ, ಹಾಗಾಗಿ ಇವನಿಗೂ ಆವಾಗವಾಗ ಬರ್ತಾರಲ್ಲ ಫ್ರೆಂಡ್ಸ್, ಹಾಗಾಗಿ ಇವನಿಗೂ ಕೂಡ ಬ್ಲಾಗಲ್ಲಿ ಆ ಥರ ಏನೂ ಅಭ್ಯಂತರ ಇಲ್ಲ ಫ್ರೆಂಡ್ಸ್. ಬ್ಲಾಗಲ್ಲಿ ಆರಾಮಾಗಿ ಬರ್ತಾರೆ ಅವರು, ಏನೂ ಪ್ರಾಬ್ಲಮ್ ಇಲ್ಲ. ಕೆಲವೊಬ್ಬರು ಇರ್ತಾರೆ ಬರಲ್ಲ, ಹಾಗೆ ಮುಖ ತೋರಿಸ್ಬೇಡ ಅಂತ, ಅವ್ರದ್ದೇನೂ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಇವನಿಗೆ ಬಿಟ್ಟು ಬಂದಾದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಸಂಜೆ ನೈಟ್ ಇದ್ದು ತುಂಬ ರೈಸ್ ಇದೆ, ಹಾಗಾಗಿ ಅದಕ್ಕೆ ಒಗ್ಗರಣೆ ಕೊಡಬೇಕು ನಾನು, ಪುಳಿಯೋಗರೆ.
ನೋಡಿ ಸ್ಕೂಲಿಂದ ಬಂದಾದಮೇಲೆ ಎಲ್ಲ ಕೆಲಸ ಪಾತ್ರೆ ಬಟ್ಟೆ ಮತ್ತು ಸ್ನಾನ ಎಲ್ಲ ಮುಗಿಸಿ ಇವಾಗ ನೈಟ್ ಅಂತ ಇದ್ದೀನಿ ಮಧ್ಯಾಹ್ನ ಅಂದರೆ 1 ಗಂಟೆ ಹತ್ತತ್ರ 1 ಗಂಟೆ ಇದೆ ಫ್ರೆಂಡ್ಸ್. ಎಲ್ಲ ಕೆಲಸ ಆಗೋಷ್ಟರಲ್ಲಿ ನೀರೆಲ್ಲ ಹಿಡಿದು ಎಲ್ಲ ನೆನ್ನೆದು ನೈಟು ಜೋಳದ ರೊಟ್ಟಿ ಮಾಡಿದ್ದೀನಲ್ಲ, ಹಾಗಾಗಿ ಜೋಳದ ರೊಟ್ಟಿನೇ ಎಲ್ಲರೂ ಊಟ ಮಾಡಿದ್ದಾರೆ. ರೈಸ್ ಜಾಸ್ತಿ ಮಾಡಿದ್ದೆ, ಜೋಳದ ರೊಟ್ಟಿಯನ್ನು ಕಡಿಮೆ ಮಾಡಿದ್ದೆ. ಒಂದು 7 5 6 7 ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಅದರಲ್ಲಿ ಎಲ್ಲರೂ ಅದೇ 1 2 ಈ ಥರ ಊಟ ಮಾಡಿದ್ದಾರೆ. ಹಾಗಾಗಿ ಅದು ರೈಸ್ ಹಾಗೆ ಅನ್ನ ಉಳ್ಕೊಂಡಿದೆ. ಅದಕ್ಕೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಹುಣಸೆ ಹುಳಿ, ಶೇಂಗಾ ಮತ್ತು ಈರುಳ್ಳಿ, ಟೊಮೊಟೊ ಮತ್ತು ಒಣಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಹುಣಸೆ ಹುಳಿ ಇದೆಲ್ಲ ಮಿಕ್ಸ್ ಮಾಡಿ ಪುಳಿಯೋಗರೆ ಮಾಡಿದ್ದೀನಿ. ಸೂಪರ್ ಟೇಸ್ಟ್ ಆಗುತ್ತೆ, ಕೇಳಲೇಬೇಡಿ ಫ್ರೆಂಡ್ಸ್. ಅಲ್ಲಿ ಅಂದರೆ ಟೇಸ್ಟ್ ಸೇಮ್ ಪುಳಿಯೋಗರೆ ಥರನೇ, ಅಂದರೆ ಪುಳಿಯೋಗರೆನೇ ಆದರೆ ಅದು ಚಿಲ್ಲಿ ಪೌಡ್ರ್ ಹಾಕಿದಾನಲ್ಲ, ಅದಕ್ಕೆ ಆ ರೀತಿ ಹೇಳ್ತಾ ಇದ್ದೀನಿ. ಇವಾಗ ಮಧ್ಯಾಹ್ನ ಟೈಮ್ ಫ್ರೆಂಡ್ಸ್, ತುಂಬ ಹಸಿವಾಗಿದೆ. ಊಟ ಮಾಡಿ ವ್ಲಾಗ್ ಎಂಡ್ ಮಾಡ್ತೀನಿ. ನಿಮಗೆ ವ್ಲಾಗ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ. ಮತ್ತೆ ನಾಳೆ ಇನ್ನೊಂದು ವ್ಲಾಗ್ ಒಂದಿಗೆ ಸಿಗ್ತೀನಿ. ಪೂರ್ತಿ ವಾಚ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ. ನಾಳೆ ಮತ್ತೆ ಸಿಗ್ತೀನಿ ವ್ಲಾಗ್ ಒಂದಿಗೆ.